ಕಡೆ ಬೇರೆ ಬೇರೆ ತರದಲ್ಲಿ ಐತೆ. ಬರೀ ಇಲ್ಲಿ ಹೆಸರು ಮಾತ್ರ ಇನಿಷಿಯಲ್ ಮಾತ್ರ ಇರ್ತೈತೆ. ಉತ್ತರ ಕರ್ನಾಟಕ ಕಡೆ ಪ್ರಕಾಶು, ದೊಡ್ಡಮಣಿ, ಚಿಕ್ಕಮಣಿ, ಹಿರೇಮಠ ಹಿಂಗೆಲ್ಲ ಇದಾವೆ. ಅವರು ಬಂದು ಬರೆಯುವಾಗ ಮಾಸ್ಟರ್ಗಳು ಬಂದು ಬರೆಯುವಾಗ ಏನ್ ಮಾಡ್ತಾ ಇದ್ರು, ಹೆಸರು ಏನಮ್ಮ ಅಂತ ಕೇಳಿದಾಗ ಹೆಸರು ಹೇಳ್ಬಿಡೋರು. ಆದ್ರೆ ಅಡ್ರೆಸ್ ಅಂತಂತೂ ಇರ್ತಾ ಇರ್ಲಿಲ್ಲ. ಇವಾಗ ಅದು ಗೊಂದಲ ಆಗಿದೆ. ಮೊನ್ನೆ ನಾನು BLE ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಡೌಟ್ ಬಂದಿದೆ. ಇದು ನಾಳೆ ಹೆಂಗೆ ಯಾವ ತರದಲ್ಲಿ ಇದು ಮಾಡ್ತಾರೆ. ಸೊ ಆವಾಗ ವ್ಯವಸ್ಥೆ ಹೇಗಿತ್ತಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೇ ವೋಟರ್ ಲಿಸ್ಟ್ ಆಗ್ತಾ ಇತ್ತು, ಮತ್ತೆ ರಾಜ್ಯ ಮಟ್ಟಕ್ಕೆ ಬಂತು. ಈಗ ದೇಶದ ಮಟ್ಟಕ್ಕೆ ಬಂದಿದೆ. ಆವಾಗಿನ ವ್ಯವಸ್ಥೆ ಸರಿ ಇರಲಿಲ್ಲ. ಆವಾಗಕ್ಕೂ ಇವಾಗಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದರ ಪರಿಷ್ಕರಣೆ ನಡೀತಾ ಇದೆ. ನೀವು ಹೇಳೋದು ಸಂಪೂರ್ಣ ಸತ್ಯ. ಅವರು ಸರೋವರ್ ಕೂಡ ಹೇಳಿದ ಹಾಗೆ ಆವಾಗಿನ ವ್ಯವಸ್ಥೆ ಏನೇನೋ ಇತ್ತು. ಈಗ ಬೆಂಗಳೂರಲ್ಲೇ ಉತ್ತರಹಳ್ಳಿಯಲ್ಲಿ 1104 ಮತಗಟ್ಟೆ ಇತ್ತು, ಮತ್ತೊಂದು ಕಡೆ 50 ಮತಗಟ್ಟೆ. ವ್ಯವಸ್ಥೆ ಸರಿ ಇರ್ಲಿಲ್ಲ. ಅದನ್ನು ಒಪ್ಕೊಳ್ಳೋಣ ನಾವು. ಅದರ ಬಗ್ಗೆನೇ ನಾವು ಹಾಗೆ ಇರಬಾರ್ದಿತ್ತು ಅಂತ ಹೇಳಿದ್ರೆ ಹಾಗೆ ಆಗೋಯ್ತಲ್ಲ. SR ನಡೆದು ಹೋಗಿದೆ. ಈಗ SR ಯಾಕೆ ಮಾಡಬೇಕಿತ್ತು? ತುಂಬಾ ತಡ. ಅದು ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ ನಾವು ಇಲ್ಲಿ ಅದಕ್ಕೆ ಯಾಕೆ ಉತ್ತರ ಕೊಡಬೇಕು? ಈಗ ನನ್ನ ವಿನಂತಿ ಏನಂದ್ರೆ ಎಲ್ಲರದ್ದು ತಪ್ಪಿದೆ. ದೂದ್ ಕಾ ದುಲಾವ ಅಂತ ಹೇಳ್ತಾರಲ್ಲ, ಹಿಂದೆ ಆ ತರ ಯಾರೂ ಇಲ್ಲ. ರಾಜಕೀಯ ಪಕ್ಷಗಳಾಗ್ಲಿ, ನಾಗರಿಕರಾಗ್ಲಿ, ಅಥವಾ ಎಲೆಕ್ಷನ್ ಕಮಿಷನ್ ಆಗ್ಲಿ, DEO, ERO, AERO, BLO ಎಲ್ಲರದ್ದು ತಪ್ಪಿದೆ. ಯಾರದ್ದು ತಪ್ಪಿಲ್ಲ ಅಂತ ಆ ತರದವರು ಯಾರೂ ಇಲ್ಲ. ಆದ್ರೆ ಈಗ ಇರೋದನ್ನ ಸುಧಾರಿಸಲಿಕ್ಕೆ ಸಾಧ್ಯ ಇದೆ. ಅದು ಅಷ್ಟೊಂದು ಕಷ್ಟದ ವಿಷಯ ಅಲ್ಲ, ಸಾಧ್ಯ ಇದೆ ಅಂತ ನಾನು ತೋರಿಸ್ಕೊಡ್ಬಲ್ಲೆ. ನಾವು ಎಲ್ಲಾ ರಾಜ್ಯಗಳು ನೋಡ್ಕೊಂಡು ಬಂದಿದ್ದೀವಿ. ಎಲ್ಲಿ ಯಾವ್ಯಾವ ರಾಜ್ಯದಲ್ಲಿ SRI ಆಗಿದೆ, ಯಾರು ಗೆದ್ದಿದ್ದಾರೆ ಅದು ಕೂಡ ಗೊತ್ತಿದೆ. ಇವಾಗ ಕರ್ನಾಟಕದಲ್ಲಿ SRI ನಡೀತಾ ಇದೆ. ನೀವು ಎಲ್ಲಾರು ನೋಡ್ಕೊಂಡ್ ಬನ್ನಿ. ಯಾರು ಮತದಾರರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ಕಟ್ಟಾಕಿದರ ಬಗ್ಗೆ, ನಮ್ದು ಕಟ್ಟಾಗಿದೆ, ಅದ್ರ ಬಗ್ಗೆ, ಪ್ರತಿಯೊಂದ್ ಬಗ್ಗೆ ಬರೀ ಮತದಾರರ ಬಗ್ಗೆ ನೀವು ಚಿಂತೆ ಮಾಡ್ತೀರಾ ಹೊತ್ತು ಎಷ್ಟು ರಾಜ್ಯದಲ್ಲಿ ಆಗಿರೋದು SRI ಅಲ್ಲಿ BLOಗಳು ಎಷ್ಟು ಸತ್ತೋಗಿದ್ದಾರೆ, ಅವ್ರ ಹೆಸರು ಮತ್ತೆ ಅವ್ರ ಡೇಟಾ ನಿಮ್ಮ ಹತ್ರ ಇದೆಯಾ? ಆಯ್ತು, ಇದನ್ನ ಕನ್ಸರ್ನ್ ಅಂತ ತಗೊಳ್ಳೋಣ ಸರ್. ಈ ಪ್ರಶ್ನೆಗೆ ನನಗೆ ಗೊತ್ತಿಲ್ಲ ಉತ್ತರ ಏನ್ ಬರುತ್ತೆ ಅಂತ. ದೇಶದ ಮೊಟ್ಟ ಮೊದಲ ಚುನಾವಣಾ ಆಯುಕ್ತರಿಗೆ ದೇಶದ ಕಟ್ಟ ಕಡೆಯ ಗ್ರಾಮದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಮತದಾನದ ಹಕ್ಕನ್ನ ಕೊಡಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಮತದಾನವನ್ನ ಮಾಡಿದ್ರು. ಆದ್ರೆ ಈ ಚುನಾವಣಾ ಆಯೋಗಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಮತದಾರರ ಹಕ್ಕನ್ನ ಕಿತ್ತುಕೊಳ್ಳುವ ಉದ್ದೇಶವೇ ಇದೆ. ಹೇಗೆ ಅಂದ್ರೆ, ನೀವು ಭಟ್ರೆ ಹೇಳ್ತಿದ್ರು ಶಿಫ್ಟ್ ಆದವರ ಮತವನ್ನ ಕಿತ್ತಾಕ್ಲಿಲ್ಲ ಯಾಕೆ ಅಂತ. ಯಾಕೆ ಕಿತ್ತಾಕ್ಬೇಕು? SIR ನ ಉದ್ದೇಶ ಇರೋದು ಬದುಕಿದ್ದಾನ ಅಥವಾ ಬದುಕಿದ್ರೆ ಅವನು ಭಾರತೀಯನ, ಈ ಎರಡು ಉದ್ದೇಶ ಅನ್ನೋದಾದ್ರೆ ಶಿಫ್ಟ್ ಆದವರು ಭಾರತದ ಯಾವ ಮೂಲೆಯಲ್ಲಾದರೂ ಇರಲಿ ಅವರಿಗೆ ಅವಕಾಶವನ್ನ ಒದಗಿಸಿ ಕೊಡುವುದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಬೇಕಿತ್ತು. SIR ಫಾರ್ಮ್ SIR ಫಾರ್ಮ್ ಅಲ್ಲಿ ಒಂದು ಕಲಂ ಅನ್ನ ಶಿಫ್ಟ್ ಆದವರಿಗೆ ಫಾರಂ 8 ಅಂತ ನೀವು ಹೇಳ್ಬೋದು. ಫಾರಂ 8 ಅಲ್ಲಿ ತುಂಬಾ ಸಮಸ್ಯೆ ಇದೆ. ಇಷ್ಟು ದಿನ ಫಾರಂ 8 ವರ್ಕ್ ಆಗ್ತಿಲ್ಲ, ಆನ್ಲೈನ್ ಅಲ್ಲಿ ಮಾತ್ರ ಕೊಡೋದಂತೆ ಅದು ವರ್ಕ್ ಆಗ್ತಿಲ್ಲ. ನಿಮಗೆ ಉದ್ದೇಶ ಇದ್ದಿದ್ರೆ, ನಿಮಗೆ ನಿಜವಾಗ್ಲೂ ಮತವನ್ನ ಕೀಳೋದೇ ನಿಮ್ಮ ಉದ್ದೇಶ ಆಗಿದೆ, ನಿಮ್ಮ ದುರುದ್ದೇಶ ಆಗಿದೆ, ಅದಕ್ಕೆ ನೀವು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಫಾರಂ ಅಲ್ಲಿ 2 ತಿಂಗಳಾದ್ಮೇಲೆ ಪ್ರಶ್ನೆ ಯಾಕೆ ಅಂದ್ರೆ ನಿಮ್ಮ ಉದ್ದೇಶದ ಸಮಸ್ಯೆ ಇದೆ. ಮತದಾರರ ಹಕ್ಕನ್ನ ಕಿತ್ಕೊಳ್ಳೋದೇ ನಿಮ್ಮ ಉದ್ದೇಶ ಆಗಿತ್ತು, ಅದೇ ಉದ್ದೇಶ ಆಗಿತ್ತು. ಮೊದಲನೇದು ಅವರು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಆದ್ರೆ ಭಾರತದ ಸಂವಿಧಾನದ ಪ್ರಕಾರ ಮತದಾರ ಆಗುವನು ಒಂದು ಪ್ರದೇಶದ ಆರ್ಡಿನರಿ ರೆಸಿಡೆಂಟ್ ಆಗಿರಬೇಕು. ಅವನ್ ಎಲ್ಲೋ ರೆಸಿಡೆಂಟ್ ಮನೆ ಇಟ್ಕೊಂಡು ಇಲ್ಲಿ ಅವನು ಮತದಾರ ಆಗಕ್ ಆಗೋದಿಲ್ಲ. 18 ವರ್ಷದ ಮೇಲ್ಪಟ್ಟಿರಬೇಕು. ಈ ಎಲ್ಲ ಕಾನೂನುಗಳನ್ನ ಇಟ್ಕೊಂಡು, ಈ ಎಲ್ಲ ಯೋಚನೆಗಳನ್ನ ಇಟ್ಕೊಂಡು ಯಾರು ಮನೆಯಲ್ಲಿ ಆ ಆರ್ಡಿನರಿ ಆ ಜಾಗದ ರೆಸಿಡೆಂಟ್ ಆಗಿರ್ತಾನೋ, ಆ ವೋಟರ್ ಲಿಸ್ಟ್ ನ ಪರ್ವ್ಯೂನಲ್ ರೆಸಿಡೆಂಟ್ ಆಗಿರ್ತಾನೋ ಅವರಿಗೆ ಮತದಾರ ಹಕ್ಕನ್ನು ಕೊಡಕ್ಕೆ ವ್ಯವಸ್ಥೆ ಮಾಡಿರೋದು. ಇದೇನು ಪಾಸ್ಪೋರ್ಟ್ ವೀಸಾ ಅಲ್ಲ. ಎಲ್ಲಿರೋನ್ಗೆಲ್ಲೋ ಕೊಡಕ್ಕಲ್ಲ. ಇದಿರೋದು ಆಯಾ ಸ್ಪೆಸಿಫಿಕ್ ರೆಸಿಡೆನ್ಸ್ ಅಲ್ಲಿ. ಇನ್ನು ನಮ್ಮ ದೇಶದಲ್ಲಿ ಆ ರೀತಿ ನಾನು ಹೇಳದ್ ಕೇಳ್ರಿ, ನಮ್ಮ ದೇಶದಲ್ಲಿ ಮೇಡಮ್, ನಮ್ಮ ದೇಶದಲ್ಲಿ ವೆಸ್ಟರ್ನ್ ಕಂಟ್ರಿ ಹೆಂಗೆ ಎಲ್ಲೋ ಇದ್ದು ಎಲ್ಲೋ ವೋಟ್ ಹಾಕಕ್ ಆಗೋದಿಲ್ಲ. ಹಿ ಶುಡ್ ಬಿ ಏನ ಆರ್ಡಿನರಿ ರೆಸಿಡೆಂಟ್, ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ವಾಸದಲ್ಲಿ ಇರಬೇಕು. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಕೊಡುವಂತದ್ದು. ಇನ್ನ ಎರಡನೇದು ಒಂದು ಬಹಳ ಪ್ರಶ್ನೆ ಕೇಳಿದ್ರು ಅವರು. ಹೆಣ್ಣು ಮಕ್ಕಳುಗಳು, ಅಡ್ಡೆಸರುಗಳು, ಮದುವೆ ಆಗಿ ಬಂದಿದ್ದವ್ರಿಗೆ ಸಮಸ್ಯೆ ಆಗತ್ತೆ ಅನ್ನೋದನ್ನ ಹೇಳಿದ್ರು. ಚುನಾವಣಾ ಆಯೋಗ ತುಂಬಾ ಚೆನ್ನಾಗಿ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಮಾಡಿದೆ ಮೇಡಮ್. ಎನ್ಯುಮರೇಷನ್ ಫಾರ್ಮ್ ನಲ್ಲಿ ಏನ್ ಮಾಡಿದೆ ಅಂದ್ರೆ
ಅರೇ ನಾವ್ ಹೇಳದ್ ಕೇಳ್ರಿ ಒಂದ್ ಸ್ವಲ್ಪ. ನಾನ್ ನಿಮ್ ವಿಷಯನ ನಾನು ಅವ್ರಿಗೆ ಉತ್ತರ ಕೊಡ್ತಿರೋದು, ನಿಮಗಲ್ರೇ ಅವ್ರಿಗೆ ಉತ್ತರ ಕೊಡ್ತಿರೋದು. ಎನ್ಯುಮರೇಷನ್ ಫಾರಂ ನಲ್ಲಿ ಮೊದಲು ಏನ್ ಹೆಸರಿರುತ್ತೋ 2025 ಹೆಸರಿನಲ್ಲಿ ಅವ್ರ ಒಂದೇ ಹೆಸರು ಅಥವಾ ಅವ್ರ ತಂದೆ ಹೆಸರು ಇರುತ್ತೆ ಅಂತ ಇಟ್ಕೊಳ್ಳಿ. ಮದುವೆ ಆಗಿ ಬರ್ತಾರೆ, ಅದಕ್ಕೆ ಬಹಳ ಚೆನ್ನಾಗಿ ಪ್ಲಾನ್ ಮಾಡಿ ಎನ್ಯುಮರೇಷನ್ ಫಾರಂ ನಲ್ಲಿ ಎರಡು ಕಡೆಗೆ ಅವ್ರ ಹೆಸರು ಬರೋಂಗ್ ಮಾಡಿದ್ದಾರೆ. ಮೇಲ್ಗಡೆಗೆ ಒಂದು ಹಿಂದಿನ ಹೆಸರು ಬರೆಯೋದು, ಕೆಳಗಡೆಗೆ ಮತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಈಗಿನ ಹೆಸರು ಬರೆಯೋಂಗ್ ಮಾಡಿ. ಯಾಕೆ ಮಾಡ್ಯಾರೆ ಅಂದ್ರೆ, ಯಾರು ಹಿಂದೆ ಇನಿಷಿಯಲ್ ತಪ್ಪಿದ್ರೆ ಅಥವಾ ತಂದೆ ಹೆಸರು ಜೊತೆಗೆ ಸೇರ್ದಲ್ಲ ಇದ್ರೆ ಏನು ಸೇರ್ಬೇಕು ಅನ್ನೋದನ್ನ ಕೆಳಗಡೆ ಇರ್ತಕ್ಕಂತ ಫಾರ್ಮೆಟ್ ಅಲ್ಲಿ ಕೆಳಗಡೆ ಇರ್ತಕ್ಕಂತ ಲೈನ್ ಅಲ್ಲಿ ಬರೆದು ಅದಕ್ಕೆ ಆಧಾರ್ ಕಾರ್ಡ್ ನಂಬರ್ ಕೇಳಿರೋದು. SIR ನ ಸಂಪೂರ್ಣವಾಗಿ ಬೆಂಬಲಿಸೋದು ಅಥವಾ ಸಂಪೂರ್ಣವಾಗಿ ವಿರೋಧ ಪಡಿಸೋದು ಬಿಟ್ಟು ನಿಮ್ ಮಾಡ್ತಿರುವ ಇದರಲ್ಲಿ